ತುಂಬ ಅದ್ಭುತವಾಗೈತೆ. ನೀವೇನು ಮಾಡಿದ್ರಿ ಸರ್? ಕಾಮಿಡಿ ಪಾತ್ರ ಇವನೇ ರಿಪೋರ್ಟ್ರಾಗಿ ಬಂದಿರೋದು ನೋಡೋಕ್ಕಾಯ್ತಿಲ್ಲ ನಮಗೆ. ಸಿನಿಮಾ ನೋಡಕ್ ಬರಲಿಲ್ಲ, ಸಿನಿಮಾ ಚೆನ್ನಾಗಿದೆ ಅಂತೀರಾ, ಯಾವಾಗ ನೋಡ್ತೀರಾ? ಅಲ್ಲ, ನೆನ್ನೆ ನೋಡಿದ್ವಿ ಪಿಕ್ಚರ್ ಮನೆ ದಿನ. ಮತ್ತು ಪಬ್ಲಿಕ್ ಒಪಿನಿಯನ್ ತಿಳ್ಕೊಂಡು ಆಮೇಲೆ ನೋಡೋಣ ಅಂತ ಈಗ ನಾನು ನೋಡೋಕೆ ಹೋಗ್ತಾ ಇದ್ದೀನಿ. ಮೊನ್ನೆ ಪ್ರೀಮಿಯರ್ ಶೋನಲ್ಲಿ ನೋಡಿದ್ವಿ ಪಿಕ್ಚರ್. ತುಂಬ ಅದ್ಭುತವಾಗೈತೆ, ತುಂಬ ಚೆನ್ನಾಗಿ ಬಂದೈತೆ. ಮತ್ತು ಕೆಳಗಡೆ ಎಲ್ಲ ಒಪಿನಿಯನ್ಸ್ ಎಲ್ಲ ಕೇಳ್ತಾ ಇದ್ವಿ. ತುಂಬ ಅದ್ಭುತವಾಗಿ ಬಂದೈತೆ ಪಿಕ್ಚರು. ಆಮೇಲೆ ಜಗ್ಗಪ್ಪನ ಕ್ಯಾರೆಕ್ಟರ್ ಸಿಕ್ಕಾಪಟ್ಟೆ ಕಟ್ ಮಾಡ್ಬಿಟ್ಟಾರೆ ಒಂದು ಇಲ್ಲ, ಯಾವಾಗಲೂ ಇಲ್ಲ, ಸೆಕೆಂಡ್ ಹಾಫಲ್ಲಿ ತುಂಬ ಟೇಕಪ್ ಮಾಡಿದ್ದಾರೆ ಪಿಕ್ಚರು. ಆಲ್ ದ ಬೆಸ್ಟ್, ಒಳ್ಳೇದಾಗಲಿ ಸರ್. ಹಂಗಲ್ಲ ಮೇಡಮ್, ನಾಚ್ಕತ್ತವ್ರಲ್ಲಿ ಏನಾದ್ರು ಗುಡ್ ನ್ಯೂಸ್ ಅದ? ಅಲ್ಲ, ನೀವು ಜಾಸ್ತಿ ನಾಚ್ಕತ್ತ ಇದ್ರೆ. ಅಯ್ಯೋ, ಇಲ್ಲಿ ಪಟ್ಟು ಪಿಕ್ಚರು ತುಂಬ ಅದ್ಭುತವಾದ ಪಿಕ್ಚರು. ದಯವಿಟ್ಟು ಕನ್ನಡ ಪಿಕ್ಚರ್ನ ಥಿಯೇಟ್ರಿಗೆ ಬಂದು ನೋಡಿ, ಸಪೋರ್ಟ್ ಮಾಡಿ. ಕೋಣ ಅಂತ ಒಂದು ಅದ್ಭುತ ಪಿಕ್ಚರು. ಕೋಮಲ್ ಸಾರು ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ ಪಿಕ್ಚರ್ ಇದು ಚೆನ್ನಾಗಿ ಬಂದೈತೆ. ದಯವಿಟ್ಟು ಥಿಯೇಟ್ರಿಗೆ ಬಂದು ಪಿಕ್ಚರ್ ನೋಡಿ, ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ. ಥ್ಯಾಂಕ್ ಯು, ಲವ್ ಯು. ಇನ್ನು ಲವ್ ಯು ಟು ಯಾಕೆ ಬಂದ ಅನ್ನೋದೇ ನನಗೆ ಅರ್ಥ ಇದೆ. ಹೌದಾ? ಸಿನಿಮಾ ಚೆನ್ನಾಗಿದೆಯಂತೆ. ನಾವು ಕೆಳಗಡೆ ಅಂದರೆ ನಾನು ಇವಾಗ ಹೋಗ್ಬೇಕು, ಅದಕ್ಕೆ ಇವಾಗ ಕರ್ಕೊಬಂದವ್ರೆ. ಇವ್ರು ಫಸ್ಟೇ ನೋಡಿದ್ರು, ಚೆನ್ನಾಗಿದೆ ಅಂತಲೇ ಕರ್ಕೊಬಂದಿದ್ದಾರೆ. ನೋಡ್ಬೇಕು ಇವಾಗ ಸಿನಿಮಾ ನೋಡಿದ್ರೆ. ಬಂದೆ ಅಂತಾನೆ ಅಮರ್ಸ್ತಾ ಬರ್ತಾ ಇದ್ರು. ಹೆಂಡತಿ ಸ್ವಲ್ಪ ರೆಡಿ ಆಗೋದು. ಇದು ಇವಾಗಿಂದ ಅಲ್ಲ, 15 ದಿವಸ ನನಗೆ ಪಾಪ ನಿಂಗೆ ಗೊತ್ತಲ್ವ, ಇವಂದೇ ಲೇಟ್. ಪಾಪ ಇವ್ರೇನೋ ಮಾತಾಡ್ತಾ ಇದ್ವಿ, ಇವ್ರು ಮಾತು ಮುಗಿಸ್ಬಿಟ್ಟಿದ್ದೀರಿ. ಚೆನ್ನಾಗಿದೆ ಅಣ್ಣ, ತುಂಬ ಚೆನ್ನಾಗಿದೆ. ಸಂತು ಆ್ಯಕ್ಟಿಂಗ್ ಚೆನ್ನಾಗಿದೆ, ನಿಮ್ಮ ಆ್ಯಕ್ಟಿಂಗು ಚೆನ್ನಾಗಿದೆ ಅಣ್ಣ. ನೋಡ್ದು ಸಂತನ್ ಮಾತ್ರ ಹೇಳಕ್ ಬಂದ್ಬಿಟ್ಲು ಅಕ್ಕ. ಇಲ್ಲ, ಸಿನಿಮಾ ತುಂಬ ಚೆನ್ನಾಗಿದೆ. ಎಲ್ಲರೂ ಕನ್ನಡ ಸಿನಿಮಾನ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ. ಕೋಣ ಸಿನಿಮಾ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ ಎಲ್ಲರೂ. ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ಹೊಸ ಕಲಾವಿದರಿಂದ ಇರ್ಬೋದು, ಎಲ್ರಿಗೂ ತುಂಬ ಅವಕಾಶಗಳು ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಆಮೇಲೆ ಇನ್ನೊಂದು ಹೇಳಬೇಕು ಅಂದರೆ, ನಮ್ಮ ಜೊತೆ ಇದ್ದ ಸಹಪಾಠಿ, ಬಿಗ್ ಬಾಸ್ನ ನನ್ನ ಕೊಲೀಗು ಅಣ್ಣ ಹೆಸರಿಟ್ಟಿದ್ದು. ಏನಂದರೆ, ಒಂದು ಆರ್ಟಿಸ್ಟ್ ಆಗಿ ಒಂದು ಪ್ರೊಡ್ಯೂಸರ್ ಆಗಿ ಬೆಳೆಯೋದು ತುಂಬ ಕಷ್ಟ. ಎಲ್ಲ ಕಲಾವಿದರನ್ನು ಒಟ್ಟು ಒಂದು ಕಡೆ ಸೇರಿಸ್ಕೊಂಡು ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಿ ಇಷ್ಟರ ಮಟ್ಟಿಗೆ ಒಂದು ಅಭ್ರಸಕ್ಕೆ ಕಾರಣ ಬೆಂಕಿ. ದೊಡ್ಡ ಸಪೋರ್ಟ್ ಮಾಡಿದ್ದಾರೆ. ಬೆಂಕಿ ಪ್ರೊಡ್ಯೂಸರ್ ಆಗಿರೋದು ನಂಗೆ ಭಾರಿ ಖುಷಿ ಆಗ್ತೈತೆ. ನೀವು ಪ್ರೊಡ್ಯೂಸ್ ಖಂಡಿತ ಮಾಡ್ತೀನಿ. ಅದು ಜಗ್ಗಪ್ಪ ಕೋ ಪ್ರೊಡ್ಯೂಸರು, ನಾನು ಪ್ರೊಡ್ಯೂಸರು. ಯೂಟ್ಯೂಬ್ ಮಾಡ್ತೀನಿ. ನೀವು ಮಾಡ್ತೀರಾ ಸರ್? ಅದೇ ಅವನು ಆಲ್ರೆಡಿ ಮಾಡಿದ್ದಾನೆ. ತನಿಷಾ ಪ್ರೊಡ್ಯೂಸರ್ ಆಗಿರೋದು ತುಂಬ ಖುಷಿ ಆಗ್ತೈತೆ. ಕೋಣ ಸಿನಿಮಾ ಸಿಕ್ಕಾಬಿಡ ಬ್ಯೂಟಿಫುಲ್ ಆಗಿ ಬಂದೈತೆ. ನಮ್ಮ ಬೆಂಕಿಗೆ ಒಳ್ಳೇದಾಗಬೇಕು. ಬೆಂಕಿ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಅಂದರೆ ನಮಗೆ ನಮ್ಮ ಮಗು ಯಾವಾಗಲೂ ಮುದ್ದಾಗೆ ಅನಿಸುತ್ತೆ. ನೋಡಿದವರು ನಮಗೆ ತಿಳಿಸ್ಬೇಕಾದ್ರೆ ಅಥವಾ ಅವರ ರಿಯಾಕ್ಷನ್ಗಳನ್ನ ನೋಡಬೇಕಾದ್ರೆ, ಅವ್ರ ಮಾತುಗಳನ್ನ ಕೇಳಬೇಕಾದ್ರೆ ತುಂಬಾ ಖುಷಿ ಆಯಿತು. ಒಬ್ಬೊಬ್ರು ಸ್ಕ್ರೀನ್ ಮೇಲೆ ನೋಡಬೇಕಾದ್ರೆ ಒಂಥರ ನಮಗೆ ನಮ್ಮ ಹತ್ರನೇ ಮಾತಾಡ್ತಾ ಇದ್ದಾರೆ ಅನ್ನೋ ಒಂದು ಫೀಲಿಂಗ್ ನನಗೆ ಯಾವಾಗಲೂ. ಯಾವುದೇ ಪಾತ್ರಗಳಾದ್ರೂ ಕೂಡ, ಸ್ಪೆಷಲಿ ಈ ಅಣ್ಣ ಮಾತಾಡಬೇಕಾದ್ರೆ ತುಕಾಲಿ ಅಲ್ವೇ ಎಲ್ಲೋ ಓಕೆ ಎಲ್ಲೋ ಇವ್ರು ನಮ್ಮ ಹತ್ರನೇ ಮಾತಾಡ್ತಾ ಇದ್ದಾರೆ ಅಂತ ಅನ್ನೋ ಒಂದು ಫೀಲಿಂಗು. ಕೋಮಲ್ ಸರ್ ಆ್ಯಕ್ಟಿಂಗ್ ಬಗ್ಗೆ ಹೇಳಂಗೆ ಇಲ್ಲ. ಇದಕ್ಕೆ ಮುಂಚೆನೂ ನಾನು ತುಂಬ ಹೇಳ್ಬಿಟ್ಟಿದ್ದೀನಿ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಜನರ ಒಪಿನಿಯನ್ ಕೂಡ ಚೆನ್ನಾಗಿದೆ. ಎಲ್ಲರೂ ಕೂಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನೂ ಯಾರ್ಯಾರು ನೋಡ್ತಾ ಇಲ್ವೋ, ಇನ್ನೂ ಯಾರ್ಯಾರು ನೋಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ವೋ, ಎಲ್ಲರೂ ಕೂಡ ಈ ಕೂಡಲೇ ಇಮ್ಮಿಡಿಯೇಟಾಗಿ ಬುಕ್ ಮಾಡಿಕೊಂಡು ಬನ್ನಿ ಅಥವಾ ಡೈರೆಕ್ಟಾಗಿ ಥಿಯೇಟ್ರಿಗೆ ಬನ್ನಿ. ನೀವು ಎಲ್ಲಿ ಕಾಣಿಸ್ಕೋತೀರಾ ಅಂತ ಹೇಳಿದ್ರೆ ನಾನು ಅಲ್ಲಿಗೆ ಬರ್ತೀನಿ ನಿಮ್ಮನ್ನು ನೋಡೋದಕ್ಕೆ. ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ. ಹೇಳೋ ನಿನ್ನ ಸ್ಟೈಲಲ್ಲಿ ಕೋಣಕ್ಕೆ ಜೈ ಅಂತ. ಕೋಣಕ್ಕೆ ಜೈ, ಕೋಣಕ್ಕೆ ಕೋಣಕ್ಕೆ ತುಕಾಲಿಗೆ. ಒಂದು ಖುಷಿ ಏನಪ್ಪ ಅಂದರೆ, ಒಂದು ಕೋಣ ಯಾರಿಗೆ ಕೇಳಿಸ್ಕೊಳ್ಳ. ಕೋಣಕ್ಕೆ ಜೈ. ಒಂದು ಕೋಣ ಇನ್ನೊಂದು ಕೋಣ ಜೈ ಹೇಳ್ತಾರೆ. ಅದ್ಭುತವಾಗಿದೆ. ಆ್ಯಕ್ಚುಲಿ
ಸಿನಿಮಾ ಮಾಡೋದೇ ಒಂದು ಅದ್ಭುತ ಅದು. ಏನಕ್ಕೆ ಅಂದರೆ ಪ್ರತಿಯೊಂದು ಕಲಾವಿದರನ್ನೂ ಒಂದು ಗುಡ್ಡೆ ಹಾಕೊಂಡು ಒಂದು ಸಿನಿಮಾ ಮಾಡಬೇಕು ಅಂದರೆ ತುಂಬ ಕಷ್ಟ. ಅದರಲ್ಲಿ ನಮ್ಮ ತನೀಶ್ ಅವರು ಒಂದು ಕೈ ಮುಂದಕ್ಕೆ ಹೋಗಿ ಚೆನ್ನಾಗಿ ಒಳ್ಳೆ ಸಿನಿಮಾ ಮಾಡಿದ್ದಾರೆ, ಒಂದು ಒಳ್ಳೆ ಸ್ಕ್ರಿಪ್ಟ್ನ ಆರಿಸ್ಕೊಂಡಿದ್ದಾರೆ ಅಂತ ಹೇಳಬೇಕು. ಬಟ್ ಹರಿ ಅವರು ಅಷ್ಟೇ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ. ಮೇಕಿಂಗ್ ವೈಸ್ ಸೆಕೆಂಡ್ ಹಾಫಲ್ಲಿ ನೀವು ನೋಡಿದ್ದೀರಾ, ಎಂಡಿಂಗ್ ಅಂತೂ ಕೋಮಲ್ ಸರ್ದು ಸೂಪರ್. ಸೊ ಅವ್ರ ಬಗ್ಗೆ ನಾವು ಇನ್ನೊಂದು ಮಾತಾಡೋಕ್ಕಾಗಲ್ಲ, ಏನಂತಂದರೆ ಅವ್ರದ್ದು ಆ್ಯಕ್ಟಿಂಗ್ ಆ ಥರ. ಸೊ ಇವಾಗ ಇರಬೇಕಾದ್ರೆ ಸೊ ಹಾಗಾಗಿ ಪ್ರತಿಯೊಬ್ಬರು ಕನ್ನಡ ಸಿನಿಮಾನ ಬಂದು ಥಿಯೇಟ್ರಲ್ಲೇ ನೋಡಿ, ಹಾಗೂ ನಮ್ಮ ತನೀಶ್ ಕುಪ್ಪಟ್ ಅವ್ರ ಫಸ್ಟ್ ಪ್ರೊಡಕ್ಷನ್ನು ದಯವಿಟ್ಟು ಅವ್ರನ್ನ ಗೆಲ್ಲಿಸಿ ನೆಕ್ಸ್ಟ್ ಅವ್ರು ಸಿನಿಮಾ ಮಾಡಬೇಕು. ಸೊ ಹಾಗಾಗಿ ಇನ್ನಷ್ಟು ನಿರ್ಮಾಪಕರು ಬರಲಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ಎಲ್ಲ ಕನ್ನಡ ಜನತೆಗೂ ಒಂದು ಮನವಿ ಏನು ಅಂದರೆ ದಯವಿಟ್ಟು ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಆ್ಯಂಡ್ ಹಾರೈಸಿ ಪ್ರೊಡ್ಯೂಸರ್ಸ್ನ ಬೆಳೆಸಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಆಮೇಲೆ ಎಲ್ರಿಗೂ ಅಷ್ಟೇ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.